ಇವತ್ತು ನಾವು ಹಳೇಬೀಡಿಗೆ ಬಂದಿದ್ದೀವಿ. ನಾವು 4 ಜನ. ನಾವು ಬರೋ ತನಕ ಮಳೆ ಬರ್ತಿತ್ತು, ಈಗೆಲ್ಲ ಬಿಸಿಲು ಬಂದಿದೆ. ಮರೆಲ್ಲ ಕಟ್ ಮಾಡೋಕ್ಕಿದ್ದಾರೆ. ಊಟ ಮಾಡಿದ್ರಾ? ಚೆನ್ನಾಗಿ ಬಂದಿಲ್ಲ. ಅಷ್ಟೇ ನಾನು ವಿಡಿಯೋ ಮಾಡಿ ಟ್ರೀಟ್ ಮಾಡಿದ್ವಿ. ಈ ಥರ ಎಲ್ಲ ಶೋಕಿ ಮಾಡ್ಕೊಂಡು ಕೂತೀವಿ ಒಳಗೆ ಹೋಗ್ದಲೆ. ಅವ್ರು 4 ಜನ ಒಳಗಡೆ ಹೋಗಿದ್ದಾರೆ. ಸಾರಿ, 3 ಜನ. ನಾನಿಲ್ಲಿ ಕುತ್ಕೊಳಕ್ಕೆ ಬರ್ತಾ ಇದ್ದೀನಿ. ಏಕೆಂದರೆ ನಾನು ಒಳಗಡೆ ಹೋಗಾಗಿಲ್ಲ. ನಿನ್ನೆ ರಾತ್ರಿ ನಾನು ಚಿಕನ್ ತಿಂದಿದ್ದೀನಿ. ಹಳ್ಳಿ ಬಸವಣ್ಣ. ಇಲ್ಲಿಗೆ ನಾವು ಚಿಕ್ಕ ವಯಸ್ಸಿಂದ ಸುಮಾರು ಸತಿ ಬಂದ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗೋಣ, ಹಳೇಬೀಡಿಗೆ ಹೋಗೋಣ. ಎಲ್ಲಿಗಾರು ಹೋಗೋಣ ಅಂದಾಗೆಲ್ಲ ಹಳೇಬೀಡಿಗೆ ಬರೋಣ. ಬೇಲೂರಿಗೆ ಹೋಗಿರೋದು ಕಮ್ಮಿ, ಹಳೇಬೀಡಿಗೆ ಜಾಸ್ತಿ. ಓ, ಈ ಥರ ಇದೆ ಅಲ್ಲ. ಕೂತ್ಕೊಬಿಡೋಣ. ಲಗೇಜ್ ಎಲ್ಲ ನನ್ನ ಕೈಲಿ ಕೊಟ್ಟೋಗೋರೆ. ಸುಮಾರು ದಿನ ಆದಮೇಲೆ ಬಂದಿರೋದು ನಾವಿಲ್ಲಿಗೆ. ಎಲ್ಲಿಗೆ ಹೋಗೋದು ನನಗೆ ಗೊತ್ತಿಲ್ಲ. ನಾವು ಬಸ್ಸಲ್ಲಿ ಬರ್ಬೇಕಾದ್ರೆ ಮಳೆ ಬರ್ತಾಯಿತ್ತು. ಅವಾಗಲ್ಲಿ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಗೊತ್ತಾ. ಮನೆ ಅಂತೀನಿ. ನೀನು ಈ ಥರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಗಾಳಿ ಸರಿಯಾಗಿ ಹೊಡಿತೈತೆ. ನಾವು ಬೆಳಗ್ಗೆನೆ ಬಂದಿದ್ರೆ ಬೇಲೂರಿಗೂ ಹೋಗ್ಬಿಟ್ಟು ಬರ್ಬೋದಿತ್ತು. ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೊರಟ್ರೆ ಗೊತ್ತಿಲ್ಲ, ಅದರಲ್ಲೂ ಹುಡುಗಿರು ರೆಡಿಯಾಗಿ ಬರೋದೇ ಮಧ್ಯಾಹ್ನ. ನಾವು ಹೊರಟಿದ್ದೆ 12:15. ಚೆನ್ನಾಗಿದೆ. ಒಳಗಡೆ ಹೋಗಿಲ್ಲ, ಅದಕ್ಕೆ ನನ್ನ ಫ್ರೆಂಡಿಗೆ ಹೇಳಿದ್ದೀನಿ ಒಂದು ವಿಡಿಯೋ ಮಾಡ್ಕೊ ತಗೋಬಾ ಅಂತ. ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿದೆ. ಅದರಲ್ಲಿ ಕ್ಲಿಯರೆನ್ಸ್ ಎಲ್ಲ ಬರುತ್ತೆ, ಬಟ್ ಫೇಸ್ ಚೆನ್ನಾಗಿ ಕಾಣಿಸೋಲ್ಲ. ನಾರ್ಮಲ್ ಕ್ಯಾಮ್ರಾದಲ್ಲಿ ನಾರ್ಮಲ್ ಕ್ಯಾಮ್ರಾದಲ್ಲಿ ಫೇಸ್ ಚೆನ್ನಾಗಿ ಬರುತ್ತೆ. ಓಕೆ, ಬಾಯ್ ಗೈಸ್. ಇವಾಗೆಲ್ಲರೂ ಮನೆಗೆ ಹೋಗ್ತಾ ಇದ್ವಿ. ಅಲ್ಲೇನಾದ್ರು ತಿನ್ನೋದ ಇಲ್ಲ ಹಾಸನಕ್ಕೆ ಹೋಗಿ ತಿನ್ನೋದ ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಹುಡುಕ್ತವ್ರಲ್ಲಿ, ಹೂವು ಕೀಳಕ್ಕೆ ಏನೋ ನೋಡ್ತವ್ರೆ. ಆಮೇಲೆ ಹೋಗದೆ ಕಿತ್ಕೊಂಡ್ ಬಂದುಬಿಟ್ರು ಅಂತೂ ಹೋಗಿ. ಕೂಡಾಕಿದ್ರು. ಯಾಕೆ ಹಿಂಗೆ ಕಡ್ದಾಕಿ ಬಿಟ್ಟವ್ರೆ ಅನ್ನೋದು ಗೊತ್ತಾಯ್ತಿಲ್ಲ. ಅಲ್ಲ ಅಲ್ಲಿ ಅಲ್ಲಿ ಹೋಗಂಗಿಲ್ಲ, ನಡಿ ಹಂಗಸ್ ಹೋಗೋಣ. ಅವಶೇಷ ಯಾರು ಅಂದ್ರೆ ಇದೆಲ್ಲ ಉಳ್ದಿರೋ ಅಂತ ಹೊಡ್ದಾಕಿ ಇಟ್ಟಿರ್ತಾರಲ್ಲ. ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದೀವಿ. ಓಯ್, ನನ್ನ ಮಾತು ಯಾರು ಕೇಳೋದೇ ಇಲ್ಲ ಗೈಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಒಬ್ಬಳೇ ಬಂದ್ಬಿಟ್ಟೆ. ಏನೋ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ. ಇದ್ರೊಳಗೆ ಹೋಗೋದು ಹೆಂಗೆ ಅನ್ನೋದೇ ಗೊತ್ತಿಲ್ಲ. ಹಳೇಬೀಡಿಗೆ ಹೋಗ್ಬೇಕಾದ್ರೂ ಬಸ್ಸಲ್ಲಿ ನಿಂತ್ಕೊಂಡೇ ಹೋಗಿದ್ವಿ. ಈಗ ವಾಪಸ್ ಹಾಸನಕ್ಕೆ ಬರಬೇಕಾದ್ರೂ ಬಸ್ಸಲ್ಲಿ ನಿಂತ್ಕೊಂಡೇ ಬಂದಿದ್ವಿ. ಹಾಸನದ ಹತ್ರ ಬರ್ತಾ ನಮಗೆ ಸೀಟ್ ಸಿಕ್ಕಿದ್ದು, ಅಲ್ಲಿವರೆಗೂ ನಿಂತೇ ಇದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.